ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಸಿ ಕಿಚನ್. ಎಗ್ಲೆಸ್ ಕೇಕ್ ಮಾಡ್ತಿದ್ದೀನಿ, ಅದು ವಿತೌಟ್ ಓವೆನ್ ಇಲ್ದೇ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಬೌಲ್ಗೆ 1 ಕಪ್ ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊಸರಲ್ಲಿರೋ ಗಂಟೆಲ್ಲ ಹೊಡಿಬೇಕು. ಮಿಕ್ಸ್ ಮಾಡಿದ್ಮೇಲೆ 1 ಕಪ್ ಸಕ್ಕರೆ ಪೌಡರ್ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪೌಡರ್ ಕೂಡ ಮೊಸರಲ್ಲಿ ಮಿಕ್ಸ್ ಮಾಡಬೇಕು. ಅಡಿಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ, 3 ರಿಂದ 4 ಸ್ಪೂನು. ಇಲ್ಲಿ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಬಳಸಬಾರ್ದು, ಏಕೆಂದರೆ ಅದರದ್ದೇ ಫ್ಲೇವರ್ ಬರುತ್ತೆ ಕೇಕು. ಎಣ್ಣೆ ಹಾಕಿದ್ಮೇಲೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ನಂತರ ಮೈದಾ ಹಿಟ್ಟು ತೊಗೊಂಡು ಜರಡಿ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಜರಡಿ ಮಾಡಿ ಹಾಕಬೇಕು, ಯಾಕೆಂದರೆ ಅದರಲ್ಲಿ ಗಂಟಿರಬಾರ್ದು. ಒಟ್ಟು 2 ಕಪ್ ತಗೊಂಡಿದ್ದೀನಿ ಮೈದಾ ಹಿಟ್ಟು. 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ಪು ಸಕ್ಕರೆ ಪೌಡರು, 1 ಕಪ್ಪು ಮೊಸರು. ಇದನ್ನು ಕೂಡ ನೀಟಾಗಿ ಜರಡಿ ಮಾಡಿ ಈಗ ಮಿಕ್ಸ್ ಮಾಡಬೇಕು. ಮೊದಲೇ ಹಾಲನ್ನು ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿಟ್ಕೋಬೇಕು, ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಹಾಲು. ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡಬೇಕು. ಒಂದೇ ಸರಿ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ತುಂಬ ತೆಳುಗೂ ಆಗ್ಬೋದು. ಹಾಗಾಗಿ ಹಿಟ್ಟನ್ನು ರಫಾಗಿ ಕಲಿಸ್ಬಾರ್ದು, ಸ್ಮೂತಾಗಿ ಕಲಿಸ್ಬೇಕು. ಸ್ಮೂತಾಗಿ ಕಲಿಸಿದ್ರೆ ಕೇಕ್ ಚೆನ್ನಾಗಿ ಬರುತ್ತೆ, ಫ್ಲಫಿಯಾಗಿ. ಟೋಟಲ್ಲು 1/4 ಕಪ್ಪು ಹಾಲು ಬೇಕಾಗುತ್ತೆ. ಕಲಿಸ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಹಾಲು ಬೇಕಾಗುತ್ತೆ, ಮತ್ತೊಮ್ಮೆ ಹಾಕ್ಕೋತೀನಿ. ಈ ಕೇಕ್ ಮಾಡೋಕ್ಕೆ ಓವನ್ ಬೇಡ ಮತ್ತು ಎಗ್ಗು ಬೇಡ. ಒಂದು ಹಳೆ ಕುಕ್ಕರ್ ಆಯಿತು, ಇಲ್ಲ ಹಳೆ ಬಾಣಲೆ ಆಯಿತು, ಸ್ಟವ್ ಮೇಲೆ ಇಟ್ಟು ಆರಾಮ್ಸೆ ಮಾಡ್ಬೋದು. ಇನ್ನೂ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ, ಗಟ್ಟಿ ಆಯಿತು ಅಂತ. ಮಿಕ್ಸ್ ಮಾಡಿದ ನಂತರ ಈಗ 1 ಸ್ಪೂನು ಬೇಕಿಂಗ್ ಪೌಡರು, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ, ಅದನ್ನು ಕೂಡ ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹಾಕಲೇಬೇಕು, ಇಲ್ಲಾಂದರೆ ಕೇಕ್ ಚೆನ್ನಾಗಿ ಬರಲ್ಲ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹದಕ್ಕೆ ಬರಬೇಕು ಕಲಸಿರೋ ಹಿಟ್ಟು. ತುಂಬ ತೆಳ್ಳನೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈಗ ವೆನಿಲ್ಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ, 1 ಸ್ಪೂನು. ನಿಮಗೆ ಯಾವುದು ಫ್ಲೇವರ್ ಬೇಕೋ ಅದನ್ನು ಹಾಕ್ಬೋದು. ವೆನಿಲ್ಲಾ, ಪೈನಾಪಲ್ಲು, ಚಾಕ್ಲೇಟು, ಯಾವುದಾದ್ರೂ ಹಾಕ್ಕೋಬೋದು. ಅದನ್ನು ಕೂಡ ಈಗ ಮಿಕ್ಸ್ ಮಾಡಿ ಈ ಕಡೆ ಒಂದು ಸೈಡಲ್ಲಿ ಒಂದು ಪಾತ್ರೆಗೆ ಆಯಿಲ್ ಹಚ್ಬಿಟ್ಟು ಮತ್ತು ಮೈದಾ ಹಿಟ್ಟು ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ, ಯಾಕೆಂದರೆ ನನ್ನ ಹತ್ರ ಮೋಲ್ಡ್ ಇರಲಿಲ್ಲ, ಕೇಕ್ ಮೋಲ್ಡು. ಬಟರ್ ಪೇಪರ್ ಇರಲಿಲ್ಲ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ನೀವು ಹಾಕ್ಬಿಟ್ಟು ಮಾಡ್ಕೋಬೋದು. ಹಿಟ್ಟನ್ನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಹಳೆ ಬಾಣಲೆ ಇಟ್ಬಿಟ್ಟು 2 ಮಿನಿಟು ಫ್ರೀಟ್ ಮಾಡಿ ಇಟ್ಟಿದ್ದೀನಿ. ಬ್ಯಾಟರ್ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಈಗ ಒಂದೆರಡು ಸತಿ ಟ್ಯಾಪ್ ಮಾಡಬೇಕು, ಯಾಕೆಂದರೆ ಒಳಗಡೆ ಎಲ್ಲ ಲೂಸ್ ಇರುತ್ತೆ, ಬಬಲ್ಸ್ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಸೆಟ್ ಆಗಲಿ ಅಂತ. ಈಗ ಬಾಣಲಿ ಇಟ್ಟಿದ್ನಲ್ಲ, ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ಪಾತ್ರೆ ಇಟ್ಟು ಒಂದು ಡಕ್ಕನ್ ಮುಚ್ಚುತ್ತೀನಿ.
ಟೂಟಿ ಫ್ರೂಟಿ ಹಾಕಿರಲಿಲ್ಲ, ಸಾರಿ, ಈಗ ಹಾಕ್ತಿದ್ದೀನಿ. ಈಗ ಸೇರಿಸ್ತಾ ಇದ್ದೀನಿ. ಮುಂಚೆನೇ ಸೇರಿಸಿ ಅದನ್ನು ಕೂಡ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು 40ರಿಂದ 45 ನಿಮಿಷ ಸಣ್ಣೂರಲ್ಲೇ ಬೇಯಿಸಿದರೆ ಕೇಕ್ ರೆಡಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ. ಈಗ ಪ್ಲೇಟಿಗೆ ತಗೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಸೂಪರಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ. ಕಟ್ ಮಾಡಿ ಕೂಡ ತೋರಿಸ್ತೀನಿ. ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಕೇಕ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.